ನೈಸ್. ಸಾಕು ಸಾಕು, ನಿಮ್ಗೆ ಆಡಕ್ಕಲ್ಲ ಇದು. It's all covered in dust, holding up some old book, supposed to teach you about heaven and hell. In the darkness, I could feel her thinking about somebody else. ಬಂದೋಳೆ, ನಾನು ರುದ್ರೇಶ್ ಅವ್ರ ಬಳಿ ಇದ್ದೀನಿ. ಇದು 2ನೇ ವಿಡಿಯೋ. ಡಾಗ್ ಕೆನಲಿಗೆ ಸಂಬಂಧಪಟ್ಟ ಅಂದ್ರೆ ಮನೇಲೆ ಬ್ರೀಡಿಂಗ್ ಮಾಡಿಸಿರ್ತಾನೆ ಹುಡುಗ. ಕೆಲವೊಂದು ಡಾಬರ್ ಮ್ಯಾನು ಮತ್ತೆ ಲ್ಯಾಬ್ರಡಾರ್ ನಾಯಿಗಳನ್ನ ಈ ಹಿಂದೆ ವಿಡಿಯೋದಲ್ಲಿ ನೋಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂತು, ಯಾಕಂದ್ರೆ ಮನೇಲಿ ಬ್ರೀಡ್ ಆದಂತ ನಾಯಿಗಳು ಅದೇ ತರ ಬ್ರೀಡ್ ಆಗಿರ್ತಕ್ಕಂಥ ನಾಯಿ ಮರಿಗಳನ್ನ ಹಿಡ್ಕೊಂಡಿದ್ದಾರೆ. ಬಟ್ ಈ ಬ್ರೀಡ್ ಯಾವುದು, ಒಳ್ಳೆ ತಳಿಯ ಮರಿಗಳ ಪರಿಚಯ ನಿಮ್ಗೆ ಮಾಡ್ಕೊಡ್ತಾ ಇದೀನಿ ಅವರಿಂದಲೇ. ನಮಸ್ಕಾರ ಬ್ರದರ್. ನಮಸ್ತೆ ಅಣ್ಣ, ಆರಾಮಿದ್ದೀರಿ? ಅಣ್ಣ ಆರಾಮಿದೆ, ನೀವು ಆರಾಮಿದ್ದೀರಣ್ಣ? ಫೈನ್, ಸೂಪರ್. ಈ ಹಿಂದೆ ಹೇಗಿತ್ತು ರೆಸ್ಪಾನ್ಸಿಬಿಲಿಟಿ? ರೆಸ್ಪಾನ್ಸ್ ಬಾರಿ ಚೆನ್ನಾಗಿತ್ತು ನಿಮ್ದು. ಲಾಸ್ಟ್ ಟೈಮ್ ಡಾಬರ್ ಮ್ಯಾನ್ ಇಂದ ಮತ್ತೆ ಲ್ಯಾಬ್ ಇಂದ, ಲ್ಯಾಬ್ ಮತ್ತೆ ಡಾಬರ್ ಮ್ಯಾನ್ ಎರಡೂ ಸೇಲ್ ಆಯ್ತು. ಇನ್ನೂ ಫೋನ್ ಬರ್ತಾ ಇದಾವೆ, ಡಾಬರ್ ಮ್ಯಾನ್ ಇದೆಯಾ ಅಂತ. ಮತ್ತೆ ನಂದು ಲಾಸ್ಟ್ ಟೈಮ್ ಅದೇ ವಿತ್ KCI ಮರಿ ಇತ್ತಲ್ಲ, KCI ಮರಿ ಅದನ್ನ ಬಿಟ್ಟು ಒಂದ್ 2-3 ಮರಿಗಳು ಮತ್ತೆ ತಗೊಂಡ್ರು ಕಸ್ಟಮರ್ಗಳು. ಓಕೆ ಓಕೆ, ನೈಸ್. ಹಂಗಾಗಿ ಅಣ್ಣ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಲಾಸ್ಟ್ ಟೈಮ್. ಈಗ ಪ್ರಸ್ತುತ ರುದ್ರೇಶ್, ಈಗ ನನ್ಗೆ ನಿಮ್ಮ ವಿಳಾಸ, ಈಗ ಈ ನಾಯಿಗಳು ಸೇಲ್ ಮಾಡ್ಬೇಕಿದೆ, ಯಾವ ತಳಿ ಇದು? ಅಣ್ಣ ಇದು ಅಮೆರಿಕನ್ ಬುಲ್ಲಿ ಅಂತ ಹೇಳಿ. ಅಮೆರಿಕನ್ ಬುಲ್ಲಿ. ಓಕೆ, ಇದನ್ನ ಪಡ್ಕೊಳ್ಬೇಕು ಅಂದ್ರೆ ನಾವ್ ಎಲ್ಲಿಗೆ, ದಾವಣಗೆರೆಗೆ ಬರ್ಬೇಕಾ? ದಾವಣಗೆರೆಯಲ್ಲೂ ಸಿಗುತ್ತೆ, ರಾಜಗನ್ನಡಿಯಲ್ಲೂ ಸಿಗುತ್ತೆ. ಈಗ ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರು, ಒಬ್ರೇನ್ ಜಾಸ್ತಿ ಜನ ಕೇಳಿದ್ರು, ಬ್ರೋ ನಾವು ಬೀದರ್ ಅಲ್ಲಿ ಇದೀವಿ, ಬೆಂಗಳೂರಲ್ಲಿ ಇದೀವಿ, ನಾವು ಟ್ರಾನ್ಸ್ಪೋರ್ಟೇಶನ್ ಯಾವ ತರ ಮಾಡ್ಕೊಡಿದೀರಾ ನೀವು ಅಂತ. ಬ್ರೋ ನಾವು ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಮರಿ ನಿಮ್ ಕೈ ತಲುಪೋವರೆಗೂ ನಮ್ದೇ ಜವಾಬ್ದಾರಿ. ವೆರಿ ನೈಸ್. ಅದೊಂದು ನಾವು ಟ್ರಾನ್ಸ್ಪೋರ್ಟೇಶನ್ ಒಂದು ಆಲ್ ಓವರ್ ಕರ್ನಾಟಕ, ನಿಮ್ದು ಯಾವ್ದೇ ಊರಲ್ಲಿ, ಸಣ್ಣ ಊರಾಗ್ಲಿ ಸಿಟಿನೇ ಆದ್ರೂ ಅಲ್ಲಿವರೆಗೂ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ಓಕೆ, ಈಗ ನಿಮ್ ಕೈಲಿ ಇರ್ತಕ್ಕಂತ ಬ್ರೀಡ್ ಬಗ್ಗೆ ಪರಿಚಯ ಮಾಡ್ಕೊಡಿ. ಯಾವ ಬ್ರೀಡ್ ಇದು, ಹೇಗ್ ಸಾಕ್ಬೇಕು ಏನಾದ್ರು ಐಡಿಯಾಸ್ ಕೊಟ್ಟರೆ? ಇದು ಅಮೆರಿಕನ್ ಬುಲ್ಲಿ ಅಂತ ಹೇಳಿ. ಇದು ಮೀಡಿಯಂ ಸೈಜ್ ಬರುತ್ತೆ, ಯೂಜ್ ಸೈಜ್ ಬರುತ್ತೆ. ಈಗ ಮೀಡಿಯಂ ಮತ್ತೆ XL, XXL ಅಂತ ಆತರ ಬರುತ್ತೆ. ಇವು ಒಂದ್ ಸ್ವಲ್ಪ ಫುಲ್ ಫ್ಯಾಮಿಲಿ ಫ್ರೆಂಡ್ಲಿನ ಬರುತ್ತೆ, ಗಾರ್ಡಿಂಗ್ ಪರ್ಪಸ್ ಬರುತ್ತೆ ಇದು ಮರಿಗಳು. ಓಕೆ, ಮತ್ತೆ ಇದನ್ನ ನೀವು, ಇದು ವೈಲ್ಡ್ ಕ್ಯಾಟಗರಿಗೆ ಸೇರಲ್ಲ. ನೀವು ಈಗ ಇದು ಅಮೆರಿಕನ್ ಬುಲ್ಲಿ ಅಂದ್ರೆ ಎಲ್ಲ ಕೆಲವೊಬ್ಬರು ಪಿಟ್ಬುಲಿಗೆ ಹೋಲಿಸ್ತಾರೆ, ಆಮೇಲೆ ರಾಟ್ವಿಲರಿಗೆ ಹೋಲಿಸ್ತಾರೆ, ಅವೆಲ್ಲ ವೈಲ್ಡ್ ಕ್ಯಾಟಗರಿ. ಇವೆಲ್ಲ ಫ್ಯಾಮಿಲಿ ಫ್ರೆಂಡ್ಲಿನೂ ಬರುತ್ತೆ, ಗಾರ್ಡಿಂಗಿಗೂ ಬರುತ್ತೆ, ಯೂಸ್ ಆಗುತ್ತೆ. ಇದ್ರ ಬಿಹೇವಿಯರ್ ಅಂದ್ರೆ ಇದೇನೋ ಫುಲ್ ಅಗ್ರೆಸಿವ್ ವೈಲ್ಡ್ ಬಿಹೇವಿಯರ್ ಬರಲ್ಲ. ಈಗ ಮಕ್ಕಳು, ಸಣ್ಣ ಮಕ್ಕಳು ಕೂಡ ಮನೇಲಿ ಸಾಕ್ಬೋದು. ಆಮೇಲೆ ಇದು ಫ್ರೆಂಡ್ಲಿ, ಆಮೇಲೆ ಗಾರ್ಡಿಂಗ್ ಪರ್ಪಸ್ಗೂ ಬರುತ್ತೆ ಇದು. ಮತ್ತೆ ನೀವು ಇದನ್ನ ತೋಟ ಮನೆಯಲ್ಲಿ, ಈಗ ತೋಟದಲ್ಲಿ ಇದನ್ನ ಇದು ಮಾಡಿರ್ತಾರೆ ಫಾರ್ಮ್ ಹೌಸ್, ಅವಕ್ಕೆಲ್ಲ ನೀವು ಇದು ಚೆನ್ನಾಗ್ ಬರುತ್ತೆ. ಅಂದ್ರೆ ಈಗ ರಾಟ್ವಿಲರ್ ಅವೆಲ್ಲ ಒಂಥರ ವೈಲ್ಡ್ ಟೇರಿಯರ್ ಬರ್ತಾವು. ಇವು ಅಂದ್ರೆ ಒಂಥರ ಫ್ಯಾನ್ಸಿ. ಈಗ ಸಿಟಿ ಜನಕ್ಕೆ ಹೆಂಗೆ ಅಂದ್ರೆ ಸಿಟಿಸ್ ಅವೆಲ್ಲ ಹೆಂಗ್ ಫ್ಯಾನ್ಸಿನೋ, ಇವು ನಮ್ಮ ಹಳ್ಳಿ ವಾತಾವರಣಕ್ಕೆ ಸ್ವಲ್ಪ ಫ್ಯಾನ್ಸಿ ಇದು ಬಂದಂಗ್ ಬರುತ್ತೆ ಮರಿಗಳು. ಬ್ರೀಡ್ ಈಗ ಪ್ಯೂರ್ ಬ್ರೀಡ್ ಕಂಡು ಹಿಡಿಯೋದು ಹೆಂಗೆ ಅಂದ್ರೆ, ಇದು ಅಮೆರಿಕನ್ ಬುಲ್ಲಿಯಲ್ಲಿ ಇದು ಎಲಿಫೆಂಟ್ ಗ್ರೇ ಕಲರ್ ಬರುತ್ತೆ, ಇದನ್ ಬಿಟ್ರೆ ವೈಟ್, ಇದನ್ ಬಿಟ್ರೆ ಫಾನ್ ಕಲರ್ ಬರುತ್ತೆ. ಆಮೇಲೆ ಇದ್ರ ಸ್ಕಿನ್ ನೋಡ್ಬೋದು ನೀವು ಎಷ್ಟು ಇದಿದೆ ಅಂತ, ಲೂಸ್ ಸ್ಕಿನ್. ಆಮೇಲೆ ಹೆಡ್ ಸೈಜ್ ನೋಡ್ರಿ ನಿಮ್ದು, ಇದು ಮರಿಗಳದ್ದು ಇದ್ರದ್ದು ಹೆಂಗಿದೆ ಅಂತ. ಹೆಡ್ ಸೈಜ್ ನೋಡ್ಬೋದು, ಇದ್ರದ್ದು ಸ್ಕಿನ್ ನೋಡ್ಬೋದು, ಮತ್ತೆ ಬೋನ್ ಸೈಜ್ ನೋಡ್ರಿ. ಆಮೇಲೆ ಚೆಸ್ಟ್, ಅಮೆರಿಕನ್ ಬುಲ್ಲಿ ಚೆಸ್ಟ್ ನೋಡ್ಬೋದು ನೀವು ಮರಿಗಳದ್ದು. ಅಂದ್ರೆ ನಿಲ್ಲೋ ಸ್ಟೈಲ್ ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ. ವೆರಿ ನೈಸ್. ಬಟ್ ಎನಿವೇ, ಈ ತರ ಮರಿಗಳು ನಿಮ್ಮ ಹತ್ರ ಇದಾವೆ. ಹೆಂಗೆ ಇದು ಪ್ರೈಸ್ ಬಗ್ಗೆ ಏನಾದ್ರು? ಅಣ್ಣ ಪ್ರೈಸ್ ಅವ್ರ ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಅವಾಗ ಅವ್ರಿಗೆ ಪ್ರೈಸ್ ಇಂದ ಅವಾಗ ಅವ್ರ ಹತ್ರ ಹೇಳ್ಬಿಡ್ತೀವಿ ನಾವು. ಹೌದಾ? ಮತ್ತೆ ಪ್ರೈಸ್ ಅಂದ್ರೆ ನಿಮಗೆ ಫುಲ್ ಹೆವಿ ಪ್ರೈಸ್ ಇರಲ್ಲ, ನಾರ್ಮಲ್ ಪ್ರೈಸ್ ಇರುತ್ತೆ. ಬಟ್ ಒಂದ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಅಣ್ಣ. ಈಗ ನಾವು ಒಯ್ದ ಮೇಲೆ ನಮ್ಗೆ ನೋಡ್ಕೊಳಿಕ್ ಆಗಲ್ಲಪ್ಪ, ಸಾಕಾಗಲ್ಲ ಅಂತಾರೆ. ಆ ರೀತಿ ಇದ್ದಾಗ ಹೆಂಗಿನ ಗೈಡ್ ಏನಾದ್ರು ಮಾಡಿರ್ತೀರಾ? ಅಣ್ಣ ಈಗ ಲಾಸ್ಟ್ ಟೈಮ್ ಒಬ್ರು ಸಿಡಿದು ತಗೊಂಡಿದ್ರು, ಅದೇ ನಮ್ ಚನ್ನಗಿರಿ ಅವರೇ. ಅವ್ರಿಗೆ ಪಾಪ ಹೆಣ್ಮಕ್ಳು ಅವರು, ಅವ್ರಿಗೆ ಗೊತ್ತಿಲ್ಲ ಹೇಗ್ ಸಾಕೋದು ಏನು ಅಂತ. ಫುಡ್, ಕೇಜ್ ಪ್ರತಿಯೊಂದು ನಾವು ಅವರಿಗೆ ಗೈಡೆನ್ಸ್ ಕೊಟ್ಟು, ಈಗ ಏನೋ ಒಂದ್ ಸ್ವಲ್ಪ ಏನೇ ತೊಂದರೆ ಆಯ್ತು ಮರಿಗೂ, ನಾವು ಅವರಿಗೆ ಅವ್ರು ಫೋನ್ ಮಾಡಿದ್ರೆ ನಾವು ಹೇಳ್ತೀವಿ ಹೇಗ್ ಮಾಡೋದು ಅಂತೆಲ್ಲ. ಬಟ್ ಗೈಡೆನ್ಸ್ ಅಂತೂ ಇರುತ್ತೆ, ಗೈಡೆನ್ಸ್ ಅಂತ ಯಾವಾಗ್ಲೂ ಇರುತ್ತೆ ಅಂತೇಳಿ. ಈಗ ಮರಿಗಳ ಜೊತೆ ಕೆಲವರಿಗೆ ನಮ್ಗೆ ಕೇಜ್ಗಳು ಬೇಕು ಅನ್ನೋರು ತುಂಬಾ ಜನ ಇರ್ತಾರೆ. ಸಿಸ್ಟಮ್ ಚೆನ್ನಾಗಿದೆ ಕೇಜ್. ಹಾಯ್ ಮೇಡಮ್, ಸುಮ್ಮನೆ ವಿಡಿಯೋ ಮಾಡ್ತಾ ಇದೀವಿ. ಓಕೆ, ಕೇಜ್ಗಳು ಕೂಡ ಸಿಗುತ್ತೆ? ಕೇಜ್ ಸಿಗುತ್ತೆ, ಸಪ್ಲಿಮೆಂಟ್ಸ್, ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅಂತ ಹೇಳಿ ಎಲ್ಲ ನಿಮಗೆ. ಮರಿ ತಗೊಂಡೋದಾಗಿಂದ ಹಿಡಿದು ನೆಕ್ಸ್ಟ್ ಅದು ನಿಮ್ ಫಿಮೇಲ್ ಹೋದ್ರಿ ಅಂದ್ರೆ ಅದು ಮರಿ ಹಾಕೋವರೆಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮಗೆ. ಈಗ ನೀವು ಮೇಲ್ ತಗೊಂಡೋದ್ರಿ ಅಂದ್ರೆ ನೆಕ್ಸ್ಟ್ ಸ್ಟಡ್ ಪರ್ಪಸ್ಗೂ ನಾವು ಯೂಸ್ ಮಾಡ್ಕೊಂತೀವಿ ಮಾತ್ರ. ಗುಡ್. ಅದಿಲ್ಲ, ಬಟ್ ಬಂದೊಳ್ಳೆ ನೀವು ಕೇಳ್ತಿರ್ತಕ್ಕಂಥ ಮಾಹಿತಿ ಏನೇ ಬೇಕಂದ್ರೆ ಬ್ರೀಡ್ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಒಂದ್ಸರಿ.
ಬಂದು ನೋಡಿ ಬ್ರೀಡನ್ನು ನೋಡ್ಬಿಟ್ಟು ಪರಿಶೀಲಿಸ್ಕೊಂಡು ನಿಮ್ಗೆ ತೃಪ್ತಿ ಅನ್ಸಿದ್ರೆ ನಿಮ್ಮ ಮುಂದಿನ ವ್ಯವಹಾರನ ನಿಮ್ಮ ಒಂದು ಜವಾಬ್ದಾರಿಯಲ್ಲಿ ಮಾಡ್ಕೊಳ್ಬಹುದು. ಈ ಬ್ರೀಡ್ ಜೊತೆ ಮತ್ತೊಂದು ಬ್ರೀಡ್ ಇದೆ ಸೇಲಿಗೆ, ಅದು ಯಾವುದು? ಸಿಡ್ಜು. ನೋಡೋಣ. ಹಾಯ್. ಸಿಡ್ಜು ಅಂತ ಹೇಳಿ ಈಗೆಲ್ಲ ನೀವೆಲ್ಲ ಸಿಟಿ ಸೈಡ್ ನೋಡ್ಬೋದು ನೀವು. ಸಿಡ್ಜು ಹೆಣ್ಣು ಮಕ್ಕಳಿಗೆ ಭಾರಿ ಪ್ರಿಯವಾದ ಇದು ಬ್ರೀಡ್ ಇದು ಸಿಡ್ಜು ಅಂತ. ಒಳ್ಳೆ ಕ್ವಾಲಿಟಿ ನೋಡ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ. ಕ್ವಾಲಿಟಿ. ಪೊಮೇರಿಯನ್ಗೂ ಇದಕ್ಕೆ ಏನ್ ವ್ಯತ್ಯಾಸ ಅಣ್ಣ? ಪೊಮೇರಿಯನ್ ಅಂದ್ರೆ ಅದು ಫುಲ್ ಹಳೆ ಕಾಲದ ಆಗ್ಬಿಡ್ತದ ಪೊಮೇರಿಯನ್. ಎರಡು ಸೇಮ್ ಮೇಂಟೆನೆನ್ಸ್. ಏನ್ ಇದೊಂದ್ ಸ್ವಲ್ಪ ಲಾಂಗ್ ಇಯರ್ ಬರುತ್ತೆ ಅಂದ್ರೆ ಅದು ಓಲ್ಡ್ ಜನರೇಷನ್, ಇದು ಈಗಿರೋ ನ್ಯೂ ಜನರೇಷನ್. ಹಾಗಾಗಿ ಇದು ಒಂಥರ ಅದ್ರಾಗಾದ್ರೆ ಒಂದೇ ಕಲರ್ ಬರುತ್ತೆ ಅಣ್ಣ. ಅದ್ರಲ್ಲಿ ವೈಟ್ ಕಲರ್ ಬರುತ್ತೆ, ಇದ್ರಲ್ಲಿ ಮಲ್ಟಿ ಕಲರ್ ಬರುತ್ತೆ, ಫ್ಯಾನ್ಸಿ ಕಲರ್ಗಳು ಇರುತ್ತೆ ಇದರಲ್ಲಿ. ಮನೆಯಲ್ಲಿ ಹೆಣ್ಣು ಮಕ್ಳಿಗೆ ಸಾಕಂತೂ ಭಾರಿ ಮನೆಗೆ ರ್ಯಾಶ್ ಏನು ಆಗಲ್ಲ ಇವು. ಕೆಳಗ್ ಬಿಡಿ ನೋಡೋಣ. ಈ ತರ ಇದು ಇಷ್ಟೇನ ಹೈಟ್ ಅಣ್ಣ? ಇಲ್ಲ, ಇದು ಬರುತ್ತೆ ನಾರ್ಮಲ್ ಹೈಟ್ ಇಷ್ಟು ಬರುತ್ತೆ. ಸದ್ಯಕ್ಕೆ ಪಪ್ಪಿ ಎಷ್ಟು ತಿಂಗಳದು ಈ ಪಪ್ಪಿ? ಇದು 45 ಡೇಸ್ ಪಪ್ಪಿ ಇದು. 45 ಡೇಸ್. ಓಕೆ, ನೈಸ್. ಅಂದ್ರೆ ಇದು ಕೂಡ ಸೇಲ್ಗೆ ಇದು ಕೂಡ ಸೇಲ್ಗಿದೆ. ಮತ್ತೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಣ್ಣ, ನಾನು ಜಾಸ್ತಿ ಡಾಬರ್ ಮ್ಯಾನ್ ಮತ್ತೆ ಇದನ್ ಮಾಡ್ತೀನಿ, ಲ್ಯಾಬ್ ಬ್ರೀಡಿಂಗ್ ಮಾಡ್ತೀನಿ ಅಂತ ಹೇಳಿ. ಈ ಟೈಮ್ ನಮ್ಮ ಹತ್ರ ಎಲ್ಲಾ ಪಪ್ಪೀಸ್ ನಿಮ್ಗೆ ಯಾವ್ದೇ ಬ್ರೀಡ್ ಕೇಳಿದ್ರು ಎಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಬೇಕಾದ್ರೆ ಹೊರಗಡೆ ತರಿಸಿ ನಮ್ ಚನ್ನಗಿರಿ ತಾಲೂಕ್ ಜನಕ್ಕೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅಂತೇಳಿ ನಮ್ದು ಮೊದಲು ಇದಣ. ಓಕೆ, ಆಯ್ತು. ಸರ್ವಿಸ್ ಚೆನ್ನಾಗಿ ಕೊಡಿ, ಒಳ್ಳೇದಾಗ್ಲಿ. ಬಟ್ ನಾನು ಏನ್ ಇನ್ನೊಂದು ಪ್ರಶ್ನೆ ಹೇಳೋದು ಗೊತ್ತಾ, ಈಗ ಹೊರಗಡೆ ಪೆಟ್ ಸೆಂಟರ್ ಅಲ್ಲಿ ತಗೊಳೋದ್ಕಿಂತ ನಿಮ್ಮ ಬ್ರೀಡಿಂಗ್ ಸೆಟಪ್ ಅಲ್ಲಿ ತಗೊಳೋದ್ರೆ ಏನ್ ಲಾಭ ಇದೆ ಅಂತ ಹೇಳಿ? ಅಣ್ಣ, ಲಾಭ ಏನು ಅಂತಂದ್ರೆ ಈಗ ಅಲ್ಲಿ ಅವ್ರು ಕೊಡೋರು, ಅವ್ರು ಒಂದ್ ಟೈಮ್ ಕೊಟ್ರು ಅಂದ್ರೆ ಅವ್ರಿಗೂ ನಿಮ್ಗೂ ಕಾಂಟ್ಯಾಕ್ಟ್ ಇರಲ್ಲ. ನಮ್ಮ ಹತ್ರ ನೀವು ತಗೊಂಡೋದೆ ಅಂದ್ರೆ ನಾಳೆ ಮರಿ ಕ್ವಾಲಿಟಿ ಬಂದಿಲ್ಲ, ಸೈಜ್ ಬಂದಿಲ್ಲ ಅಂತ ನೀವು ನಮಗೆ ಪ್ರಶ್ನೆ ಮಾಡಬಹುದು, ಫೋನ್ ಮಾಡಬಹುದು. ನೀವು ರಾತ್ರಿ 11 ಗಂಟೆ ಫೋನ್ ಮಾಡಿದ್ರೆ ನಾವು ಫೋನ್ ಪಿಕ್ ಮಾಡ್ತೀವಿ. ಈಗ ಲಾಸ್ಟ್ ಟೈಮ್ ಕಾಲ್ ಮಾಡಿರೋರಿಗೆ ಕೆಲವು ಜನ ಗೊತ್ತಿರ್ತತೆ, ಒಬ್ರು 12-1 ಗಂಟೆಗೆ ಫೋನ್ ಮಾಡಿದ್ದಾರೆ ಪಪ್ಪೀಸ್ ಬೇಕು ಅಂತ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇನ್ನೊಂದು ಹೇಳಿದ್ನಲ್ಲ ಆಗ್ಲೇ, ನಮ್ಗೆ ನೀವು ಟ್ರಾನ್ಸ್ಪೋರ್ಟೇಷನ್ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಯಾವ್ದೇ ಹಳ್ಳಿ ಆದ್ರೂ ನಾವು ಅಲ್ಲಿಗೆ ಕಳ್ಸೋ ಜವಾಬ್ದಾರಿ ನಮ್ದು. ನಿಮಗೆ ಮರಿ ಕೈಯಾಗ ಬರೋ ತನಕನು ಅದ್ರ ರೆಸ್ಪಾನ್ಸಿಬಿಲಿಟಿ ಫುಲ್ ನಮ್ದೇ. ಈಗ ಇದು ಮರಿ ಅಲ್ಲಿಗೂ ಆಲ್ ಓವರ್ ಕರ್ನಾಟಕ ಕೊಡ್ತೀರಿ? ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಇದ್ರದ್ದು. ಟ್ರಾನ್ಸ್ಪೋರ್ಟ್ ಚಾರ್ಜ್ ಅದೊಂದು ಎಕ್ಸ್ಟ್ರಾ ಕೊಡ್ಬೇಕಣ್ಣ, ಬ್ಯಾಸ್ಕೆಟ್ ಇಂದ ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್. ಅಂದ್ರೆ ಬಾಸ್ಕೆಟ್ ಅಂದ್ರೆ ಈ ತರ ಬ್ಯಾಸ್ಕೆಟ್ ಅಣ್ಣ, ಈ ತರದ್ರಲ್ಲಿ ಮರಿ ಇಟ್ಟು ಸೇಫ್ ಆಗಿ ಕಳಿಸ್ತೀವಿ. ಇದ್ರೊಳಗೆ ಪೇಪರ್ ಹಾಕಿ ಮತ್ತೆ ಟ್ಯಾಗಿಗೆ ಹಾಕಿ ಈ ತರ ಇಟ್ಟು ಟ್ಯಾಗ್ ಹಾಕಿ ಕಳಿಸ್ತೀವಿ. ಸೇಫ್ ಇರುತ್ತೆ, ಸೇಫ್ ಆಗಿರುತ್ತೆ ಅಣ್ಣ. ಓಕೆ, ನೈಸ್. ಆಮೇಲೆ ಈ ಕಡೆ ಪಕ್ಕದಲ್ಲಿ ಇವೆಲ್ಲ ಏನಿದೆ ಅಣ್ಣ? ಇದೆಲ್ಲ ಸಪ್ಲಿಮೆಂಟ್ಸ್. ಮನೆ ಇನ್ನೊಂದು ಅದರದ್ದೇ ಫುಡ್ ಹಾಕ್ಬೇಕಾ ಮನೇಲಿ? ಹಾಲು ಈ ತರ ಏನಾದ್ರು? ಇದ್ರದ್ದು ನಿಮ್ಗೆ ಹೆಂಗ್ ಗೊತ್ತಾ, ನೀವು ಈಗ ಒಬ್ಬೊಬ್ರು ನಮಗೆ ಫುಡ್ ಹಾಕಕ್ ಆಗಲ್ಲ ಅಂತಾರೆ. ನೀವೊಂದು 6 ಮಂತ್ ತನಕ ನೀವು ಇದನ್ನ ರಾಯಲ್ ಕೆನೇನು ಇಲ್ಲ ಪಿಟ್ ಸ್ಟಾರ್, ಸ್ಮಾರ್ಟ್ ಆರ್ಟ್ ಆ ಫುಡ್ ಹಾಕಿ ಒಂದ್ 6 ಮಂತ್ ತನಕ, ಆಮೇಲೆ ಮನೆ ಫುಡ್ಡಿಗೆ ನೀವು ಇದನ್ ಮಾಡ್ಕೊಬಹುದು. ಈಗ ಯಾಕಂತ ಅಂದ್ರೆ ನಾವು ಫುಡ್ ಹಾಕ್ರಿ ಅಂತ ಹೇಳೋದು ಅಂದ್ರೆ, ಈಗ ಮನುಷ್ಯರು ಎಲ್ಲಾ ಊಟ ಮಾಡ್ತಾರೆ. ಈಗ ಕೆಲವೊಬ್ರು ನಾನ್ ವೆಜ್ ತಿಂತಾರೆ, ವೆಜ್, ಅದ್ರಲ್ಲೆಲ್ಲ ಕ್ಯಾಲ್ಸಿಯಂ ವಿಟಮಿನ್ ಇರುತ್ತೆ ಅಣ್ಣ. ಹೌದು. ಈಗ ಇವಕ್ಕೆ ನೀವು ಬರೀ ಹಾಲನ್ನ ಕೊಟ್ರೆ ಏನ್ ಕ್ಯಾಲ್ಸಿಯಂ ವಿಟಮಿನ್ ಏನು ಸಿಗಲ್ಲ. ಲೆಗ್ ಬೆಂಡ್ ಆಗೋದು, ಅದಾದ್ಮೇಲೆ ಮತ್ತೆ ವಿಟಮಿನ್ ಡಿಫಿಷಿಯನ್ಸಿ ಬರುತ್ತೆ ಅಣ್ಣ. ಹಂಗಾಗಿ ಇದನ್ನ ಫುಡ್ ಹಾಕ್ರಿ ಅಂತ ಇವೆಲ್ಲ ಮೇಂಟೈನ್ ಮಾಡ್ತೀರಿ. ಈಗ ಲಾಸ್ಟ್ ಟೈಮ್ ಕೇಳಿದ್ರೆ ನೀವು ಬ್ರೀಡಿಂಗ್ ಎಲ್ಲ ಎಲ್ಲಿ ಕಲ್ತ್ರಿ ಏನು ಅಂತ ಹೇಳಿ. ಈಗ ನಮ್ಮ ಅಣ್ಣ ನಿಂಗರಾಜ್ ಅಂತ ಇದಾರೆ, ಅವರು ಫಸ್ಟ್ ನನಗೆ ಒಂದು ಡಾಬರ್ ಮ್ಯಾನ್ ಮರಿ ಕೊಡ್ಸಿದ್ರು. ಅದರಿಂದ ನನಗೆ ಬ್ರೀಡಿಂಗ್ ಇಂದ ಸ್ವಲ್ಪ ಹುಚ್ಚು ಬಂದು ಬ್ರೀಡಿಂಗ್ ಮಾಡಿಸ್ತಿರೋದು. ಈಗ ಅವ್ರನ್ನ ಕರಿತೀನಿ. ಎಲೆ ಮರೆ ಕಾಯಿ ಕರೆದ್ ಬಿಡ್ರಿ, ಹೋಗ್ಲಿ. ಅವರು ವಿಡಿಯೋ ಬರಲ್ಲ, ಸ್ವಲ್ಪ ನಾಚಿ ಅಂತಾರೆ. ಅಂದ್ರೆ ಅವ್ರ ಬಲ ನನಗೆ ಒಂಥರ ಇದಿದ್ದಂಗೆ, ಸ್ವಂತ ಅಣ್ಣನ ತರ ಟ್ರೀಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ಎಲ್ಲಾದ್ರು. ಕಣ ನನಗೆ ಮರಿ ಹಿಂಗ್ ಬೇಕಣ, ಇದು ಬೇಕಣ ಅಂದ್ರೆ ಪ್ರತಿಯೊಂದು ಮ್ಯಾಟ್ರಿನಾಗೂ ಅವ್ರ ಕೈ ನಮ್ಮಿಂದ ಯಾವಾಗ್ಲೂ ಇದ್ದೇ ಇರುತ್ತೆ. ಅವ್ರನ್ನ ಕರಿತೀನಿ ನಿಂಗರಾಜ್ ಅಣ್ಣ ಅಂತೇಳಿ. ಇವರು ನಮಗೆ ಯಾವಾಗಲೂ ಬ್ಯಾಕ್ ಬೋನ್ ಸಪೋರ್ಟ್. ವೆರಿ ನೈಸ್ ಅಪ್ಪ, ಚೆನ್ನಾಗಿದೆ. ಅಂದರೆ ಎಜುಕೇಷನ್ ಮಾಡ್ಕೊಳ್ತಾನೆ ಏನೋ ಒಂದು ಮಾಡ್ತಾ ಇದ್ದೀರಲ್ಲ, ಹಾಬಿ ಅನ್ನೋದಕ್ಕಿಂತ ಇದು ನಿಮ್ಮ ಪ್ಯಾಷನ್. ಇದು ಅದು ಫಸ್ಟ್ ಆಫ್ ಆಲ್ ನಾನು ಅಬ್ಸರ್ವ್ ಮಾಡಿರುತ್ತಂತೆ. ಒಳ್ಳೇದಾಗಲಿ ಇಬ್ಬರಿಗೂ, ಮಾಡ್ಕೊಂಡೋಗಿ. ಬಟ್ ಒಳ್ಳೆ ಸರ್ವಿಸ್ ಕೊಡ್ರಿ, ನಾವು ಅದನ್ನ ಕೇಳ್ಕೊಳ್ಳೋದು ಅಷ್ಟೇ. ಅದೇ ಅಣ್ಣ, ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್, ನಮ್ಮ ಚನ್ನಗಿರಿ ತಾಲೂಕಲ್ಲಿ ಯಾರಿಗೂ ಒಬ್ಬರಿಗೂ ಬ್ರೀಡ್ ಮೇಲೆ ಮೋಸ ಆಗಬಾರ್ದು. ಈಗ ಎಷ್ಟೊಂದು ಜನ ಹೇಳ್ತಾರೆ, ಅಣ್ಣ ನಾನು ಬೆಂಗಳೂರಿಂದ ತರಿಸಿ, ಹೈದರಾಬಾದ್ ಅಲ್ಲಿ ತರಿಸಿದೆ, ನನಗೆ ಮೋಸ ಆಯ್ತಣ್ಣ, ಬ್ರೀಡ್ ನಾವು ಕೇಳಿದ್ ಬ್ರೀಡ್ ಕೊಡ್ಲಿಲ್ಲ ಅಂತ. ನಿಮ್ಗೆ ಲಾಸ್ಟ್ ಟೈಮ್ ಹಾಕಿದಲ್ಲಿ ಹ್ಯಾಪಿ ಕಸ್ಟಮರ್ಸ್ ನಿಮಗೆ ವಿಡಿಯೋ ಕಳಿಸ್ತೀನಿ, ಅವ್ರು ಯಾವ ಥರ ರೆಸ್ಪಾನ್ಸ್ ಇದೆ ಅಂತ ಹೇಳಿ ನೀವು ನೋಡ್ಬೋದು ಅವ್ರ ಹತ್ರ. ಖಂಡಿತ ಹಾಕಿ ಶೇರ್ ಮಾಡೋಣ, ನಮ್ಮ ವ್ಯೂವರ್ಸ್ ಕೂಡ ನೋಡೋಣ. ಆಯ್ತಾ? ಥ್ಯಾಂಕ್ ಯು ನಿಂಗರಾಜ್, ಒಳ್ಳೇದಾಗಲಿ. ಬಂಧುಗಳೇ, ಯಾರೆಲ್ಲ ನೋಡ್ತಾ ಇದ್ರಿ,
ಇವೆಲ್ಲ ಪಪ್ಪೀಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಫೋನ್ ಮಾಡಿ. ಆದಷ್ಟು ನೀವು ಮರಿಗಳನ್ನು ನಿಮ್ಮ ಒಂದು ವೈಯಕ್ತಿಕ ಜವಾಬ್ದಾರಿಯಲ್ಲಿ ಖರೀದಿ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಥರ ಮರಿಗಳಿದ್ದಾವೆ ಏನು ಅನ್ನುವಂಥದ್ದು ಮಾತ್ರ ಸೂಕ್ಷ್ಮವಾಗಿ ತಿಳಿಸಲಾಗಿರುತ್ತೆ. ಇನ್ನು ಉಳಿದಂತೆ ಖರೀದಿ ಸಂದರ್ಭ, ಪರಿಶೀಲಿಸುವಂಥ ಸಂದರ್ಭ ಏನೇ ಇದ್ರೂ ಅದು ನಿಮ್ಮ ವೈಯಕ್ತಿಕವಾಗಿರುತ್ತೆ, ಅದು ನಿಮ್ಮ ಜವಾಬ್ದಾರಿ ಮೇಲಿರುತ್ತೆ. ಅಂದಾಗೆ ಯಾರಿಗೆಲ್ಲ ಆಸಕ್ತಿ ಇದೆ ಖರೀದಿ ಮಾಡೋಕ್ಕೆ, ದಯವಿಟ್ಟು ನೀವು ದೂರವಾಣಿ ಸಂಖ್ಯೆ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದಾವೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಹೋಗ್ರಿ, ನೋಡಿರಿ, ಭೇಟಿ ಮಾಡಿರಿ, ಪರಿಶೀಲಿಸ್ಕೊಂಡು ಖರೀದಿ ಮಾಡಿರಿ. ಇಲ್ಲಿರ್ತಕ್ಕಂಥ ಲ್ಯಾಬ್ರಾ 3 ಮರಿಗಳು ಇನ್ನೂ ಇದ್ದಾವಂತೆ ಸೇಲ್ಗೆ, ಅದು ಕೂಡ ಬೇಕಾದರೆ ಕಾರ್ಯ ಮಾಡ್ಬೋದು. ಒಂದು ಒಳ್ಳೆ ಪ್ರೈಸಿಗೆ ಬೇಕಾದರೆ ಖರೀದಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಾನು ಹೇಳೋದಿಷ್ಟೇ, ಟೇಕ್ ಕೇರ್, ಬಾಯ್ ಬಾಯ್.